ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ರಚಿತ ಮಾತಾಡ್ತಾ ಇರೋದು. ವೆಲ್ಕಮ್ ಟು ಮೈ ಲಾಗ್. ಓಕೆ, ಇವಾಗ ಶ್ರಾವಣ ಸೋಮವಾರ ಆಗಿರೋದ್ರಿಂದ ಹೆಣ್ಮಕ್ಳು ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಾರೆ. ಏಕೆಂದರೆ ಮನೆ ಕ್ಲೀನಿಂಗ್ ಆಗಬೇಕು. ಆಮೇಲೆ ಮನೆ ಕ್ಲೀನಿಂಗ್ ಸಂಡೇ ಮಾಡ್ಕೊಂಡಿರ್ತಾರೆ. ಸಂಡೇ ಸ್ಯಾಟರ್ಡೆ ಹಿಂದಿನ ದಿನವೇ ಮಾಡ್ಕೊಂಡಿರ್ತಾರೆ. ಅದಾದಮೇಲೆ ಕಿಚನ್ ವಾಶ್ ಮಾಡ್ಕೋಬೇಕು, ದೇವ್ರ ಮನೆ ವಾಶ್ ಮಾಡ್ಕೋಬೇಕು, ಎಲ್ಲ ವಾಶ್ ಮಾಡ್ಕೊಂಡಿರ್ತಾರೆ. ಅದು ಸಂಡೇ ಅಥವಾ ಸಾಟರ್ಡೆ ಈ ಥರ ಅವ್ರಿಗೆ ಯಾವಾಗ ಫ್ರೀ ಆಗುತ್ತೋ ಆ ಥರ ಮಾಡ್ಕೊಂಡಿರ್ತಾರೆ. ಅದಾದಮೇಲೆ ಸೋಮವಾರ ಮಂಗಳವಾರ ಮಂಗಳಗೌರಿ ಪೂಜೆ ಆಗುತ್ತೆ. ಸೋಮವಾರ ವಾರ ಆಗಿರುತ್ತೆ. ಸೊ ಹಾಗಾಗಿ ಮಾಡಲೇಬೇಕಾಗತ್ತೆ. ಎಷ್ಟೆಲ್ಲ ವೆರೈಟೀಸ್ ಮಾಡ್ತೀವಿ, ಮಂಗಳಗೌರಿ ನಾವು ಪೂಜೆ ಹೇಗೆಲ್ಲ ಮಾಡ್ತೀವಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಅದು ನಾಳೆ ಮಾಡೋದ್ರಿಂದ ಅದಕ್ಕೆ ಪ್ರಿಪ್ರೇಷನ್ ಎಲ್ಲ ಹೇಗೆ ಮಾಡ್ತೀನಿ ಅನ್ನೋದನ್ನು ಕೂಡ ನಿಮಗೆ ವೀಡಿಯೋಸ್ ಹಾಕ್ತೀನಿ. ನನ್ನ ವೀಡಿಯೋಸ್ ಯಾರೆಲ್ಲ ನೋಡ್ತಾ ಇದ್ದೀರಾ, ಫಸ್ಟ್ ನೋಡ್ತಾ ಇದ್ದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಏನು ಅಂದರೆ ಸೋಮವಾರ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ವೆರೈಟೀಸ್, ದೇವ್ರಿಗೆ ಎಡೆ ಮಾಡಬೇಕು, ಪೂಜೆ ಮಾಡಬೇಕು, ಮಕ್ಕಳಿಗೆ ಊಟ ಮಾಡಿಸ್ಬೇಕು, ಸ್ಕೂಲ್ಗೆ ಕಳಿಸ್ಬೇಕು. ಪುಟ್ಟ ಮಗನಿಗೆ ಏನು ತರಲೆ ಅವನು ಸ್ವಲ್ಪ ಜಾಸ್ತಿ. ಸೊ ಹಾಗಾಗಿ ಅವನಿಗೆ ಊಟ ಮಾಡಿಲ್ಲ ಅಂದರೆ ಬೇರೆ ಥರ ಮಾಡ್ಕೊಂಡು ಬಂದು ಊಟ ಮಾಡಿಸ್ಬೇಕು. ಸ್ವಲ್ಪ ಆದರೂ ಒಂಥರ ಖುಷಿ. ಅಷ್ಟು ತರಲೆ ಇದ್ರೂ ಓಕೆ, ಅವರೆಲ್ಲ ತಿಂತಾರೆ, ಮನೇಲಿರೋರೆಲ್ಲ ತಿಂತಾರೆ ಅಂತ ಹೇಳಿಬಿಟ್ಟು ಅವ್ರಿಗೋಸ್ಕರ ತಿಂಡಿ ಮಾಡ್ತಾಯಿದ್ದೀನಿ. ಅವಲಕ್ಕಿ ಮಾಡ್ತಾಯಿದ್ದೀನಿ. ಅವಲಕ್ಕಿ ಆದಮೇಲೆ ಪುಟ್ಟ ಸ್ಕೂಲ್ಗೆ ಹೋಗ್ತಾನೆ. ಅದಾದಮೇಲೆ ನೆಕ್ಸ್ಟು ರೊಟೀನು. ನಾನೇನು ಬೇಗ ಎದ್ದೇಳಲ್ಲ, ಬಿಕಾಸ್ ಬೇಗ ಎದ್ದೇಳೋಕ್ಕಾಗಲಿಲ್ಲ. ಹಾಗಾಗಿ ನನಗೆ ಅವನ್ನೆಲ್ಲ ಕಳಿಸಿ ಆದಮೇಲೆ ನಾನು ಸ್ಟಾರ್ಟ್ ಮಾಡಿಕೊಂಡೆ. ನಿಮಗೆ ಗೊತ್ತು ಎಡೆ ಯಾವ ರೀತಿ ಮಾಡಬೇಕು ಅಂತ. ನೆಲ ಎಲ್ಲ ಒರೆಸ್ಕೊಂಡು ನೀಟ್ ಮಾಡಿಕೊಂಡು ಫುಲ್ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ನಾನು ಏನೇನು ಮಾಡಬೇಕು ಇಲ್ಲಿ ಅದನ್ನೆಲ್ಲ ಮಾಡ್ತಾಯಿದ್ದೀನಿ. ಅಂದರೆ ನಾನು ಸಬ್ಬಾಕ್ಷಿ ಸೊಪ್ಪು ಕಟ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ತೊಗರಿಬೇಳೆ ಮತ್ತು ಅವರೆಬೇಳೆ ಹಾಕಿ ಮತ್ತು ಸಬ್ಬಾಕ್ಷಿ ಸೊಪ್ಪು ಹಾಕಿ ಇಲ್ಲಿ ಬಸ್ಸಾರು ಮಾಡ್ತಾಯಿದ್ದೀನಿ ದೇವ್ರ ಎಡೆಗೋಸ್ಕರನೂ. ಅದನ್ನು 2 ವಿಷಲ್ ಕೂಗಿಸ್ಬಿಡಿ, ಒಂದೇ ವಿಷಲ್ ಕೂಗಿಸಿ, ಬಿಕಾಸ್ ಮೆತ್ತಗಾಗ್ಬಿಡುತ್ತೆ ಕಾಳುಗಳೆಲ್ಲ. ಅದಕ್ಕೆ ಸಬ್ಬಾಕ್ಷಿ ಸೊಪ್ಪು, ತೊಗರಿಬೇಳೆ ಮತ್ತು ಅವರೆಬೇಳೆ ಹಾಕಿ ಸ್ವಲ್ಪ ನೀರು ಹಾಕಿ ಒಂದೇ ಒಂದು ವಿಷಲ್ ಕೂಗಿಸಿ. ಅದಾದಮೇಲೆ ಇಲ್ಲಿ ಸಾಂಬಾರಿಗೋಸ್ಕರ ನೀರುಳ್ಳಿ ಮತ್ತು ಜೀರಿಗೆ, ಕರಿಬೇವನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡಿ, ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಇಲ್ಲಿ ಒಂದು ವಿಷಲ್ ಕೂಗಿಸ್ಕೊಂಡು ಇಟ್ಕೊಂಡಿರ್ತೀರಲ್ಲ, ಅದನ್ನು ಸೈಡಲ್ಲಿ ಇಟ್ಬಿಡಿ. ಈಗ ಖಾರಕ್ಕೋಸ್ಕರ ಏನು ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡಿರ್ತೀರಲ್ಲ, ಅದಕ್ಕೆ ಒಂದು ಸ್ವಲ್ಪ ಕಾಯಿ ಹಾಕಿ 1 ಸ್ಪೂನ್ ಸಾಂಬಾರು ಪುಡಿ, 2 ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ ಇಲ್ಲಿ. ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಪೇಸ್ಟ್ ಆಗಿರಬೇಕು. ಯಾಕೆ ಅಂದರೆ ಇದು ಬಸ್ಸಾರಲ್ವಾ, ಬಸ್ಸಾರು ನಿಮಗೆ ಗೊತ್ತಿರುತ್ತೆ, ತೆಳ್ಳಗಿದ್ರೆ ಮಾತ್ರ ಚೆನ್ನಾಗಿರುತ್ತೆ ಅಂತ. ನೋಡಿ ಇಲ್ಲಿ ಒಂದು ವಿಷಲ್ ಕೂಗಿಗೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಬಹುದು ನೀವು. ಇದು ಕಾಳಿಗೋಸ್ಕರ ತಕ್ಕೊಂಡಿದ್ದೀನಿ, ಅಂದರೆ ಹೆಚ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇದು ನಾನು ಮಸಾಲೆ ರುಬ್ಬೋದಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ಅದಕ್ಕೆ ಈಗ ಕಾಯಿ, ಸಾಂಬಾರು ಪುಡಿ 2 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಸಾಂಬಾರು ಪುಡಿ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು. ಪೇಸ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಇದು ವಿಷಲ್ ಕೂಗಿಸಿರ್ತೀವಲ್ಲ, 1 ವಿಷಲ್, ಇದನ್ನು ಸೋಸ್ಕೋಬೇಕು. ಈ ರೀತಿ ಸ್ವಲ್ಪ ಇದ್ದರೆ ಈಸಿ ಆಗುತ್ತೆ, ಬಿಕಾಸ್ ಬೇಗ ಸೋಸುತ್ತೆ. ಹಾಗಾಗಿ ಕಾಳುಗಳು ಸಪ್ರೇಟ್ ಆಗುತ್ತೆ, ಆಮೇಲೆ ಕಟ್ ಸಪ್ರೇಟ್ ಆಗುತ್ತೆ, ನಮಗೆ ಈಸಿ ಕೂಡ ಆಗುತ್ತೆ. ಸ್ಪೂನಲ್ಲಿ ಈ ಥರ ಮಾಡಿದರೆ ನಮಗೆ ಬೇಗ ಅದ್ರದ್ದು ನೀರೆಲ್ಲ ಬಿಟ್ಬಿಡುತ್ತೆ, ಕಟ್ಟೆಲ್ಲ. ಅದಾದಮೇಲೆ ನಾವು ಒಂದು ಪಾತ್ರೆ ಇಟ್ಕೊಂಡು ಒಗ್ಗರಣೆ ಹಾಕಿ ಎಣ್ಣೆ, ಸಾಸಿವೆ, ಆಮೇಲೆ ನೀರುಳ್ಳಿ ಬೆಳ್ಳುಳ್ಳಿ ಹಾಕಿ ಒಂದು ಒಳ್ಳೆ ಒಗ್ಗರಣೆ ಕೊಡಿ. ಅದಾದಮೇಲೆ ಖಾರ ರುಬ್ಬಿರ್ತಿರಲ್ಲ, ಫೈನ್ ಪೇಸ್ಟ್ ಮಾಡಿರ್ತಿರಲ್ಲ, ಅದನ್ನು ಒಗ್ಗರಣೆ ಒಳಗಡೆ ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿಸಿ. ಅದಾದಮೇಲೆ ಇದೇನು ನಾವು ಎಲ್ಲ ಕಟ್ಟನ್ನೆಲ್ಲ ತೆಗಿತಾ ಇದ್ದೀವಲ್ಲ, ಕಾಳು ಸಪ್ರೇಟ್ ಮಾಡಿ ಮತ್ತು ನೀರು ಇರುತ್ತಲ್ಲ, ಅಂದರೆ ಆ ಕಟ್ಟನ್ನು ಖಾರ ಮತ್ತು ಒಗ್ಗರಣೆ ಪಾತ್ರೆಲಿರುತ್ತಲ್ಲ ಅದರೊಳಗಡೆ ಹಾಕಿ ಚೆನ್ನಾಗಿ ಕುದಿಸ್ಬೇಕಾದ್ರೆ ಇನ್ನೂ ಸ್ವಲ್ಪ ಕೆಲಸ ಇದೆ. ಹುಣಸೆಹಣ್ಣಿನ ಹುಳಿ ಕೂಡ ಹಾಕಬೇಕು. ಹುಣಸೆಹಣ್ಣಿನ ಹುಳಿ ಹಾಕಿ ಅದಾದಮೇಲೆ ನಾವಿಲ್ಲಿ ಕಾಯಿನ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಕಾಯಿದ ರುಬ್ಬಕ್ಕೂ ಹಾಕ್ಕೊಂಡಿರ್ತೀವ. ಅದಾದಮೇಲೆ ಇನ್ನೂ ಸ್ವಲ್ಪ ಕಾಯಿ ರಸನ ಹಿಂಡಿ ಹಾಕ್ತೀವಿ ಬಸ್ಸಾರಿಗೆ. ಅದು ಹಾಕಿದರೆ ಸಿಕ್ಕಾಪಟ್ಟೆ ಟೇಸ್ಟ್ ಬರುತ್ತೆ ಅಂತ ಹೇಳಿ ಕಾಯಿ ರಸನ ಹಿಂಡಿಬಿಟ್ಟು ಹಾಕ್ತೀವಿ. ಸೊ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೀವು ನೋಡ್ತಾ ಇರ್ಬೋದು ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಂತ.
ಸೊ ನೋಡಿದ್ರೆ ಗೊತ್ತಾಗುತ್ತೆ. ಅದಾದಮೇಲೆ ಉಪ್ಪು ಹಾಕಿ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಓಕೆ, ಅದಾದಮೇಲೆ ನಾನಿಲ್ಲಿ ಹೆಸ್ರುಬೇಳೆ ಹುರ್ಕೊಂಡು ಒಂದು ಪಾವ್ ಹೆಸ್ರುಬೇಳೆಗೆ ನಾನಿಲ್ಲಿ 1.5 ಪಾವಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಇಲ್ಲಿ ಸಕ್ಕರೆನಾದರೂ ಹಾಕ್ಬೋದು, ಬೆಲ್ಲನಾದರೂ ಹಾಕ್ಬೋದು. ಇಲ್ಲಿ ನನಗೆ ಪಟಾಪಟ್ ಮಾಡಬೇಕು, ಸೊ ಹಾಗಾಗಿ ನಾನು ಇಲ್ಲಿ ಸಕ್ಕರೆ ಹಾಕಿದ್ದೀನಿ. 1.5 ಪಾವಷ್ಟು ಸಕ್ಕರೆ ಹಾಕಿದ್ದೀನಿ. ಅಲ್ಲಿ 1 ವಿಷಲ್ ಹೆಸ್ರುಬೇಳೆ ಚೆನ್ನಾಗಿ ಹುರ್ಕೊಂಡು 2 ಸಲ ವಾಶ್ ಮಾಡಿಕೊಂಡು 1 ವಿಷಲ್ ಕೂಗಿದೆ. ಇದೇನು ನಾನು ರುಬ್ಕೊಂಡಿದ್ದೀನಲ್ವ, ಅಂದರೆ 1 ವಿಷಲ್ ಕೂಗಿದೆ ಹೆಸ್ರುಬೇಳೆ. ಸೊ ಕೂಗಿರೋ ಅಂಥ ಹೆಸ್ರುಬೇಳೆಗೆ 1.5 ಪಾವಷ್ಟು ಸಕ್ಕರೆ ಹಾಕಿ ನಾನು ಕಾಯಿ ಮತ್ತು ಏಲಕ್ಕಿನ ರುಬ್ಕೊಂಡಿದ್ದೀನಿ. ಆ ಪೇಸ್ಟನ್ನ ಅದ್ರೊಳಗಡೆ ಕುಕ್ಕರ್ ಒಳಗಡೆ ಹಾಕ್ಕೊಂಡಾಗ ನನ್ನ ಪಾಯಸ ರೆಡಿ ಆಗುತ್ತೆ. ಚೆನ್ನಾಗಿ ಕುದ್ದಿದ್ರೆ ಪಾಯಸ ರೆಡಿ ಆಗುತ್ತೆ. ಇಲ್ಲಿ ಸಕ್ಕರೆ ಎಷ್ಟು ಕ್ವಾಂಟಿಟಿ ಹಾಕ್ತೀವಿ ಅಂದರೆ ಮೇಯ್ನು, ಮತ್ತು ಇದು ಫ್ಲೇವರ್ ಹೆಚ್ಚಿಗೆ ಆಗೋದಕ್ಕೆ ಏಲಕ್ಕಿ ಮೇಯ್ನ್ ಆಗಿರುತ್ತೆ. ಸೊ ಏಲಕ್ಕಿ ಹಾಕಲೇಬೇಕು, ಅದು ಹಾಕಿದ್ರೇ ಅದು ಪಾಯಸ ಫ್ಲೇವರ್ ಗಮ್ ಅಂತ ಬರುತ್ತೆ. ಸೊ ಹಾಗಾಗಿ ಓಕೆ, ಪಾಯಸ ಆಯಿತು. ಅದಾದಮೇಲೆ ನಾನಿಲ್ಲಿ ಬಸ್ಸಾರನ್ನೂ ಆಯಿತು, ಕುದೀತಾ ಇತ್ತು, ಅದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ 3 ಸ್ಟವ್ ಕೂಡ ನಾನು ಆನ್ ಮಾಡ್ಕೊಂಡು ಎಲ್ಲನೂ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ಪಟಾಪಟ್ ಹಾಕಬೇಕಲ್ವಾ. ಅದಾದಮೇಲೆ ನಾನಿಲ್ಲಿ ಕಾಳಿಗೆ ಒಗ್ಗರಣೆ ಹಾಕಬೇಕು. ಸೊ ಹಾಗಾಗಿ ಏನು ಮಾಡ್ತಾಯಿದ್ದೀನಿ, ಒಂದು ಪಾತ್ರೆ ತೊಗೊಂಡು ಸ್ವಲ್ಪ ಎಣ್ಣೆ, ನೀರುಳ್ಳಿ, ಮೆಣಸಿನ್ಕಾಯಿನ ಹಾಕಿ, ನಾನಿಲ್ಲಿ ಉಪ್ಪು ಹಾಕಿರಲಿಲ್ಲ ಅಲ್ವಾ. ಸೊ ಹಾಗಾಗಿ ಏನು ಮಾಡ್ತಾಯಿದ್ದೀನಿ, ಇಲ್ಲೇ ಸ್ವಲ್ಪ ಫ್ರೈ ಆದಮೇಲೆ ಉಪ್ಪು ಹಾಕ್ತೀನಿ. ಅದಾದಮೇಲೆ ಕಾಯಿ ಹಾಕ್ತೀನಿ. ತೆಗ್ದಿಟ್ಕೊಂಡಿದ್ದೀನಲ್ಲ ಸಪ್ರೇಟಾಗಿ ಏನು ಮೇಲ್ಗಡೆದು ಕಾಳುಗಳೆಲ್ಲ, ಅದನ್ನು ಅದರೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಸ್ವಲ್ಪ ಬಿಸಿ ಮಾಡಿದ್ರೆ ಆಗೋಯ್ತು, ಅಲ್ಲಿ ಕಾಳು ಕೂಡ ರೆಡಿ ಆಯಿತು. ಈ ಬಸ್ಸಾರು ಕುದ್ರೆ ಈ ಬಸ್ಸಾರು ಕೂಡ ಆಗೋಯ್ತು. ನೀವೇನು ನೋಡ್ತಾ ಇದ್ದೀರೋ ಅದೇ ರೀತಿ ನಾನು ತೋರಿಸ್ತಾ ಇದ್ದೀನಿ, ಬಟ್ ನಾನು ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ, ನಾನಿಲ್ಲಿ ಇಷ್ಟೆಲ್ಲ ಅಡುಗೆ ಆಯಿತು. ಅದಾದಮೇಲೆ ಪುಟ್ಟ ಪಾಪು ಹಗ್ಲಗ್ಲ ಬರ್ತಾ ಇದ್ದ ನನ್ನ ಮಾತಾಡಿಸ್ಕೊಂಡು ಹೋಗೋದಕ್ಕೆ. ಆಮೇಲೆ ಸ್ವಲ್ಪ ತರಲೇನೆ ಅವನು ಬಂದು ಹೋಗಿ ನನಗೆ ಅದು ಕೊಡು ಅಂತ ಹಠ ಮಾಡ್ತಾನೆ ಇದ್ದ. ಓಕೆ, ಅದಾದಮೇಲೆ ನಾನಿಲ್ಲಿ ದೇವರಿಗೆ ಪೂಜೆ ಎಲ್ಲ ಆಗಿತ್ತು. ಸೊ ಎಡೆ ಮಾಡಬೇಕಾಗಿತ್ತು, ನಾನು ಪೂಜೆ ಮಾಡಬೇಕಾಗಿತ್ತು. ನಮ್ಮದು ಸ್ವಲ್ಪ ಕಥೆಗಳಿಗೆಲ್ಲ ಇದೆ, ಅದನ್ನೆಲ್ಲ ಓದಬೇಕಾಗಿತ್ತು. ಅದನ್ನೆಲ್ಲ ಓದೋದಕ್ಕೆ ಎಡೆ ತೊಗೊಂಡು ಹೋಗಿ ಇಟ್ಟು, ಅದಾದಮೇಲೆ ನಾನು ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಕಾಯ್ತಾ ಇದ್ದೆ. ಇದೆಲ್ಲ ಸ್ವಲ್ಪ ರೆಡಿ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಕುಕ್ಕರ್ಗೆ ಅನ್ನ ಕೂಡ ಹಾಕಿದ್ದೀನಿ. ಒಂದು ಸ್ವಲ್ಪ ಹಾಕಿದ್ದೀನಿ, 1.25 ಪಾವ್ ಅಷ್ಟು ಹಾಕಿದ್ದೀನಿ ಅಕ್ಕಿನ. ಅಲ್ಲಿಗೆ 2 ಮತ್ತು ಅದಕ್ಕೆ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಕಾಲು ಪಾವ್ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ನೀರು. ಅಲ್ಲಿಗೆ ಅನ್ನ ಕೂಡ ಕುಕ್ತು, ಒಂದು 4 ಸತಿನೋ ಕೂಗಿಸ್ದೆ. ಅನ್ನ ಕೂಡ ರೆಡಿ ಆಯಿತು. ಇಷ್ಟೆಲ್ಲ ಅಡುಗೆ ಮಾಡಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಎಲ್ಲ ವೆರೈಟೀಸ್ ಆದಮೇಲೆ ಸಮಾಧಾನ ಆಯಿತು. ಅದಾದಮೇಲೆ ದೇವ್ರಿಗೆ ಎಡೆ ಮಾಡೋದಕ್ಕೋಸ್ಕರ ಸಣ್ಣ ಪ್ಲೇಟಿಗೆ ದೇವ್ರಿಗೆ ಎಡೆಗಳಿಗೋಸ್ಕರ ಸ್ವಲ್ಪ ತುಪ್ಪ, ಪಾಯಸಕ್ಕೆ ತುಪ್ಪ ಹಾಕ್ಕೊಂಡು ಕಾಳು, ಅನ್ನ, ಸಾಂಬಾರು ಹಾಕ್ಕೊಂಡು ದೇವ್ರ ಎಡೆಗೆ ತೊಗೊಂಡ್ಬಂದು ದೇವ್ರ ಎಡೆ ಮಾಡಿಕೊಂಡು ಕಥೆಗಳನ್ನೆಲ್ಲ ಓದಿ ಬಂದೆ. ಸ್ವಲ್ಪ ಸಮಾಧಾನ ಆಯಿತು. ಮತ್ತು ಏನು ಗೊತ್ತಾ ಫ್ರೆಂಡ್ಸ್, ಈ ಒಂದು ಶ್ರಾವಣ ಬಂದುಬಿಟ್ರೆ ಹೆಣ್ಮಕ್ಳಿಗೆ ಹಬ್ಬದ ಸುರಿಮಳೆ ಅದ್ರ ಜೊತೆಗೆ ಕೆಲಸ ಕೂಡ ಜಾಸ್ತಿ. ಎಷ್ಟೇ ಕೆಲಸ ಇದ್ರೂ ಏನೋ ಒಂಥರ ಖುಷಿ, ಬಿಕಾಸ್ ಅದು ಪೂಜೆ ಅದೆಲ್ಲ ಮಾಡಿದ್ರೆ ಪಟ ಅಂತ ಓಡಾಡ್ತಾ ಇದ್ರೂ ಅಲ್ವಾ ಹೆಣ್ಮಕ್ಳಿಗೆ ಒಂಥರ ಸಮಾಧಾನ. ಹಬ್ಬ ಅದು ಮಾಡಬೇಕು ಇದು ಮಾಡಬೇಕು ಅಂತ ಓಡಾಡ್ತಾ ಮಾಡ್ಕೊಂಡಿದ್ರೇ ಒಂಥರ ಖುಷಿ ಆಗುತ್ತೆ. ಬಿಕಾಸ್ ಯಾಕೆಂದರೆ ಹಬ್ಬಗಳಲ್ಲಿ ಸ್ವೀಟ್ ಮಾಡೋದು ಯಾಕೆ ಅಂತ ಹೇಳಿದ್ರೆ, ಆ ಸ್ವೀಟ್ನ ಎಲ್ಲ ಕಡೆನೂ ಹಂಚೋದಕ್ಕೆ, ಅಂದರೆ ಮನೆ ತುಂಬ ಸ್ವೀಟ್ ತಿಂದು ಮನೆಯಲ್ಲಿರೋರೆಲ್ಲ ಜನ ಸ್ವೀಟ್ ತಿಂದ್ಬಿಟ್ಟು ಏನೋ ಒಂಥರ ಖುಷಿ ಇರುತ್ತೆ. ಆ ಸ್ವೀಟ್ ಸಕ್ಕರೆ ಅಥವಾ ಬೆಲ್ಲ ಯೂಸ್ ಮಾಡಿ ಮಾಡುವಂಥ ಸ್ವೀಟ್ನ ನಾವು ಯಾಕೆ ತಿನ್ನಬೇಕು ಅಂತಂದರೆ, ನಮ್ಮ ಬಾಳಲ್ಲಿ ಯಾವಾಗಲೂ ಸಿಹಿ ಆಗಿರಲಿ ಅಂತ ಹರಿಸ್ತಾರಂತೆ ದೇವರು. ಸೊ ಹಾಗಾಗಿ ದೇವರಿಗೆ ಎಡೆ ಮಾಡಿಬಿಟ್ಟು ಆಮೇಲೆ ಆ ನೈವೇದ್ಯನ ನಾವು ತಿನ್ನೋದು ವಾಡಿಕೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ನೋಡಿ, ನಾನು ಆಗಲೇ ಪಟಾಪಟ ಎಲ್ಲ ಹೇಳ್ಕೊಂಡು ಹೋಗ್ತಾ ಇದ್ದೀನಿ.
ಇಲ್ಲಿ ನಿಮ್ಗೆ ನೋಡ್ತಾ ಇರ್ಬೋದು ಇಲ್ಲಿ ಏನೇನೆಲ್ಲ ಮಾಡ್ತಾಯಿದ್ದೀನಿ ಅಂತ. ಸೊ ಈ ರೀತಿ ನಡೀತಾ ಇರುತ್ತೆ ರೋಟೀನ್ಸ್ ಹರಿ ಬರೀಲಿ. ಓಕೆ, ನಾಳೆ ಮಂಗಳಗೌರಿ ಪೂಜೆಗೋಸ್ಕರ ಎಷ್ಟೆಲ್ಲ ಪ್ರಿಪ್ರೇಷನ್ ಮಾಡಬೇಕು ಗೊತ್ತಾ? ಇನ್ನು ಬಾಕಿದ ಕೆಲಸ ಸಿಕ್ಕಾಬಟ್ಟೆ ಇದೆ. ಅಷ್ಟರೊಳಗಡೆ ನಿಮ್ಗೊಂದು ವಿಡಿಯೋ ಹಾಕೋಗೋಣ ಅಂತ ಹೇಳಿ ಬಂದೆ. ಇಷ್ಟೆಲ್ಲ ಬ್ಯುಸಿಲಿ, ಇಷ್ಟೆಲ್ಲ ಹರಿ ಬರೀಲಿ ನಾನು ನಿಮ್ಮ ಜೊತೆ ವಿಡಿಯೋ ಮಾಡೋದಕ್ಕೆ ಬಂದಿದ್ದೀನಿ. ಬಿಕಾಸ್ ಯಾಕೆ ಅಂತ ಹೇಳಿದರೆ ನಾಳೆ ಮಂಗಳಗೌರಿ ಪೂಜೆ ಸ್ವಲ್ಪ ವಿಶೇಷವಾಗಿರುತ್ತೆ. ಸೊ ಹಾಗಾಗಿ ನೀವು ಆ ವಿಡಿಯೋನ ನೋಡಲೇಬೇಕು. ನನ್ನ ವಿಡಿಯೋ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಬೇಕು. ಮತ್ತು ನಿಮ್ಮ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನ ನನಗೆ ತಿಳಿಸ್ಬೇಕು. ನೀವು ಆ ರೀತಿ ತಿಳಿಸಿದಾಗ ನನಗೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಸೊ ಎಲ್ಲ ರೀತಿಯೂ ನಮಗೆ ಏನು ಹೇಳ್ತಾರೆ, ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಆಗ ನಾವು ಕೂಡ ಇಂಟ್ರೆಸ್ಟಿಂದ ನಮಗೆ ಏನು ಗೊತ್ತಿದೆ ಅದನ್ನು ನಾವು ನಿಮಗೆ ತಿಳಿಸೋಕ್ಕಾಗತ್ತೆ. ಮತ್ತು ವೆರೈಟಿ ರೆಸಿಪೀಸ್ಗಳನ್ನ ನಿಮ್ಮೊಂದಿಗೆ ಶೇರ್ ಮಾಡೋಕ್ಕಾಗತ್ತೆ. ಸೊ ಮಿಸ್ ಮಾಡ್ಕೋಬೇಡಿ, ಕೀಪ್ ವಾಚಿಂಗ್ ಅಂತ ಹೇಳ್ತಾ ಇದ್ದೀನಿ. ಇಷ್ಟೆಲ್ಲ ಅಡುಗೆಯೊಂದಿಗೆ ದೇವ್ರ ಎಡೆಯೊಂದಿಗೆ ನಮ್ಮ ಒಂದು ರೊಟೀನ್ಗಳನ್ನ ಮಾಡ್ತಾನೇ ಇರ್ತೀವಿ. ಈ ಶ್ರಾವಣದಲ್ಲಿ ಸಾಲು ಹಬ್ಬಗಳ ಸುರಿಮಳೆ ಬಂದಿದೆ. ಹಾಗಾಗಿ ನಾವು ಪೂಜೆ ಹೇಗೆ ಮಾಡ್ತೀವಿ, ಏನು ಮಾಡ್ತೀವಿ ಇದೆಲ್ಲದನ್ನು ನಿಮ್ಮೊಂದಿಗೆ ಶೇರ್ ಮಾಡೋದಕ್ಕೆ ನಾನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಕೀಪ್ ವಾಚಿಂಗ್. ನೋಡದೆ ಇರಬೇಡಿ, ಖಂಡಿತ ನೋಡಿ. ನನಗೆಲ್ಲ ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮೂಲಕ ನಿಮ್ಮ ಎಲ್ಲ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ ತಿಳಿಸಿ. ನಾನು ಈ ಒಂದು ಏನು ಹೇಳ್ತಾರೆ ಮಂಗಳಗೌರಿ ಪೂಜೆಗೋಸ್ಕರ ಒಂದು ಸೀರೆ ತೊಗೊಂಡು ಬಂದಿದ್ದೀನಿ. ಆ ಸೀರೆನ ಪಿನ್ ಮಾಡಿ ನಾನು ಯಾವ ರೀತಿ ದೇವ್ರಿಗೆ ಉಡಿಸ್ತೀನಿ, ಯಾವ ರೀತಿ ಅಲಂಕಾರ ಮಾಡ್ತೀನಿ, ಯಾವ ರೀತಿ ದೇವ್ರಿಗೆ ಎಷ್ಟೆಲ್ಲ ಪೂಜೆ ಮಾಡಿ, ಎಷ್ಟೆಲ್ಲ ಕಥೆಗಳನ್ನ ಓದಿ, ಎಷ್ಟೆಲ್ಲ ವಿಜೃಂಭಣೆಯಿಂದ ನನಗೆ ತಿಳಿದಿರೋಂಥ ಮಟ್ಟಿಗೆ, ನನ್ನ ಕೈಲಾಗುವಷ್ಟು ಮಟ್ಟಿಗೆ ನಾನು ಪೂಜೆ ಮಾಡ್ತೀನಿ ಅನ್ನೋದನ್ನು ನೀವು ನೋಡಿ ಮತ್ತು ನನಗೆ ಹೇಳಿ ಹೇಗಿದೆ ಅಂತ ಹೇಳಿ, ಆಯಿತಾ? ಥ್ಯಾಂಕ್ ಯು ಸೋ ಮಚ್. Don't compare your life to others. There is no comparison between the sun and moon. They shine when it's their time. ಓಕೆ, ಇದರಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ನೀವು ಕಂಪೇರ್ ಮಾಡ್ಕೋಬೇಡಿ ನಿಮ್ಮ ಲೈಫ್ನ. ಡೋಂಟ್ ಕಂಪೇರ್ ಯುವರ್ ಲೈಫ್ ಟು ಅದರ್ಸ್. ಅಂದರೆ ಬೇರೆಯವ್ರ ಜೀವನದಲ್ಲಿ ಬೇರೆಯವ್ರ ಲೈಫ್ನ ನಮ್ಮ ಒಟ್ಟಿಗೆ ಕಂಪೇರ್ ಮಾಡ್ಕೋಬೇಡಿ. ಬಿಕಾಸ್ ಅವ್ರದ್ದೇ ಆಗಿರೋಂಥ ದೇರ್ ಈಸ್ ನೋ ಕಂಪ್ಯಾರಿಸನ್ ಬಿಟ್ವೀನ್ ದ ಸನ್ ಆ್ಯಂಡ್ ಮೂನ್. ಅಂದರೆ ಮೂನ್ಗೂ ಮತ್ತು ಸನ್ಗೂ ಯಾವುದೇ ರೀತಿ ಕಂಪ್ಯಾರಿಸನ್ ಇಲ್ಲ. ಅವ್ರಿಗೆ ದೇ ಶೈನ್. ಅವ್ರು ಬೆಳಿಗ್ಗೆ ಬರ್ತಾರೆ, ಸಣ್ಣ ಅದು ಪ್ರಜ್ವಲಿಸ್ತಾರೆ. ಹಾಗೆ ರಾತ್ರಿ ಬರ್ತಾರೆ ಮೂನು, ಅವರು ಕೂಡ ತುಂಬ ಶೈನ್ ಆಗಿರ್ತಾರೆ. ಅಂದರೆ ತುಂಬ ಶೈನಿಂಗ್ ಆಗಿ ಅವ್ರದ್ದೇ ಆಗಿರುವಂಥ ಬೆಳಕನ್ನು ನಮಗೆ ಕೊಟ್ಟು ಹೋಗ್ತಾರೆ. ಹಾಗೆ ದೇ ಶೈನ್ ವೆನ್ ಇಟ್ಸ್ ದೇರ್ ಟೈಮ್. ಅಂದರೆ ಅವ್ರದ್ದೇ ಆಗಿರುವಂಥ ಟೈಮ್ ಬಂದಾಗ ಖಂಡಿತ ಶೈನ್ ಆಗ್ತಾರೆ. ಅಂದರೆ ಸನ್ ಈ ರೀತಿ ಬೆಳಿಗ್ಗೆ ಶೈನ್ ಆಗ್ತಾರೆ, ಮೂನ್ ಈ ರೀತಿ ಬೆಳಿಗ್ಗೆ ಶೈನ್ ಆಗ್ತಾರೆ. ಸೊ ಅವ್ರಿಗೆ ಆಗಿರುವಂಥ ಅವ್ರದ್ದೇ ಟೈಮ್ ಬರುತ್ತೆ. ಸೊ ಆಗ ವಿಜೃಂಭಿಸೋಣ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗಿದೆ ಈ ಒಂದು ಟೈಟಲ್. ಕಾಗದದ ಮೇಲೊಂದು ಬರೆದಿದ್ದೆ ನನ್ನ ಒಳ ಪ್ರೀತಿಯ ಕತೆ. ಆ ಪ್ರೀತಿಯ ಕತೆ ಕೇಳಿ ಆ ಕಾಗದವು ಕೂಡ ಅಳುತ್ತಿತ್ತು. ಯಾಕೆಂದರೆ ಆ ಕತೆಯ ಅಂತ್ಯದಲ್ಲಿ ಆ ಕಾಗದಕ್ಕೂ ಅವಳ ಮೇಲೆ ಪ್ರೀತಿಯಾಗಿತ್ತಂತೆ. ಈ ರೀತಿ ಇದೆ ಈ ಒಂದು ಸ್ಲೋಗನ್. ಓಕೆ, ಹೀಗೆ ವಾಚ್ ಮಾಡ್ತಾಯಿರಿ. ಇನ್ನು ಡಿಫ್ರೆಂಟ್ ಆಗಿರೋವಂಥ ವೀಡಿಯೋಸ್ಗಳನ್ನ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ನಾನು ಎಲ್ಲ ವೀಡಿಯೋಸ್ಗಳನ್ನ ನೋಡಿ ಎಷ್ಟೆಲ್ಲ ಅಡುಗೆ ಆಗಿದೆ, ಎಷ್ಟೆಲ್ಲ ಆಗಿದೆ, ಯಾವ ರೀತಿ ಪೂಜೆ ಮಾಡಿದ್ದೀನಿ ಎಲ್ಲವನ್ನು ನಿಮ್ಮ ಮುಂದೆ ತೋರಿಸಿದ್ದೀನಿ. ಹೇಗಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡ್ತಾಯಿರಿ ನನ್ನ ಚಾನಲ್ಗೆ. ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲರೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ಸಿ ಯು, ಟೇಕ್ ಕೇರ್.